ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 50. ತೇಭ್ಯ ಸೋ ಸೃಜತ್ಸೀಯಂ ಪುರಂ ಪುರುಷಮಾತ್ಮವಾನ್ ತಾನ್ ದೃಷ್ಟ್ವಾ ಯೇ ಪುರ ಸೃಷ್ಟಾ ಪ್ರಶಂಸು ಪ್ರಜಾಪತಿಂ. ಅನುವಾದ: ಸೃಷ್ಟಿಕರ್ತನು ಅವರಿಗೆ ತನ್ನಲ್ಲಿದ್ದ ಮಾನವ ರೂಪವನ್ನು ನೀಡಿದನು. ಮನುಗಳನ್ನು ನೋಡಿ ಅವರಿಗಿಂತ ಮೊದಲು ಸೃಷ್ಟಿಯಾದ ದೇವತೆಗಳು, ಗಂಧರ್ವರು ಮೊದಲಾದವರು ಬ್ರಹ್ಮಾಂಡದ ಪ್ರಭುವಾದ ಬ್ರಹ್ಮನನ್ನು ಪ್ರಶಂಸಿಸಿದರು. ಶ್ಲೋಕ 51. ಅಹೋ ಏತಜ್ಜಗತ್ಪ್ರಷ್ಠ ಸುಕೃತಂ ಬತತೆ ಕೃತಂ ಪ್ರತಿಷ್ಠಿತಾ ಕ್ರಿಯಾ ಯಸ್ಮಿನ್ ಸಾಕಮನ್ನ ಮದಾಮಹೇ. ಅನುವಾದ: ಅವರು ಹೀಗೆ ಪ್ರಾರ್ಥಿಸಿದರು: ಬ್ರಹ್ಮಾಂಡದ ಸೃಷ್ಟಿಕರ್ತನೆ, ನಮಗೆ ತುಂಬ ಸಂತೋಷವಾಗಿದೆ. ನಿನ್ನ ಸೃಷ್ಟಿಯು ತುಂಬ ಚೆನ್ನಾಗಿದೆ. ಈ ಮಾನವ ರೂಪದಲ್ಲಿ ವಿದ್ಯುಕ್ತ ಕಾರ್ಯಗಳು ಭದ್ರವಾಗಿ ನೆಲೆಗೊಂಡಿರುವುದರಿಂದ ನಾವೆಲ್ಲರೂ ಯಜ್ಞಾಹುತಿಗಳನ್ನು ಸಮವಾಗಿ ಹಂಚಿಕೊಳ್ಳೋಣ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಒಂದ್ಸರಿ ಬ್ರಹ್ಮ ಏನ್ ಮಾಡ್ತಾನೆ, ತನ್ನ ಶರೀರವನ್ನ ಉದ್ದಕ್ಕೆ ಚಾಚ್ಕೊಂಡು ಮಲಗಿದ್ದ. ಸೃಷ್ಟಿ ಕಾರ್ಯ ವೇಗವಾಗಿ ಮುಂದುವರಿತಾ ಇಲ್ವಲ್ಲ ಅನ್ನೋ ಬಗ್ಗೆ ಅವನು ಕಾಳಜಿ ತಗೊಂಡು ಅಸಮಾಧಾನ ಒಂದು ಸ್ಥಿತಿಯಲ್ಲಿ ಆ ಶರೀರವನ್ನು ಕೂಡ ತ್ಯಾಗ ಮಾಡ್ತಾನೆ. ಆ ಶರೀರದಿಂದ ಉದುರಿದಂತಹ ಕೂದಲುಗಳಿದೆಯಲ್ಲ, ಅದೆಲ್ಲ ಸರ್ಪಗಳಾಗಿ ಪರಿವರ್ತನೆಯಾಗುತ್ತೆ. ಆಮೇಲೆ ಸಂಕುಚಿತಗೊಂಡ ಕೈಕಾಲುಗಳ ಜೊತೆ ಶರೀರ ತೆವಳುತ್ತಾ ಇರಬೇಕಾದ್ರೆ ಅದರಿಂದ ಬುಸುಗುಟ್ಟುವಂತಹ ಸರ್ಪಗಳು ಮತ್ತು ನಾಗಗಳು ತಮ್ಮ ವಿಸ್ತಾರವಾದಂತಹ ಹೆಡೆಗಳಿಂದ ತಲೆದೋರುತ್ತವೆ. ಆಮೇಲೆ ಪ್ರಥಮ ಜೀವಿಯು ಸ್ವಯಂಭುವು ಆದಂತಹ ಬ್ರಹ್ಮ ಒಂದು ದಿನ ತನ್ನ ಜೀವಿತದ ಉದ್ದೇಶ ಸಫಲವಾಯಿತು ಅಂತ ಭಾವಿಸ್ಕೊಳ್ತಾನೆ. ಆ ಸಮಯದಲ್ಲಿ ಬ್ರಹ್ಮಾಂಡದ ಕಲ್ಯಾಣ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸುವಂತಹ ಮನುಗಳನ್ನು ಅವನು ತನ್ನ ಮನಸ್ಸಿನಿಂದ ಸೃಷ್ಟಿ ಮಾಡ್ತಾನೆ. ಈ ರೀತಿ ಬ್ರಹ್ಮನ ಒಂದೊಂದು ಅಂಗದಿಂದ ಒಬ್ಬೊಬ್ಬರು ಹುಟ್ಟಿರೋದು ಅನ್ನೋದು ನಮಗೆ ಗೊತ್ತಾಗಿತ್ತು. ಈಗ ಈ ಶ್ಲೋಕದಲ್ಲಿ ಮುಂದುವರೆದು ಹೇಳ್ತಾರೆ, ಸೃಷ್ಟಿಕರ್ತ ಅವರಿಗೆ ತನ್ನಲ್ಲಿದ್ದ ಮಾನವ ರೂಪವನ್ನು ಕೊಡ್ತಾನೆ. ಈಗ ಈ ಮನುಷ್ಯ ರೂಪ ನಮಗೆ ಸಿಕ್ಕಿರುವಂಥದ್ದು ಬ್ರಹ್ಮನಿಂದ. ಅವನು ನಮಗೆ ಈ ಮನುಷ್ಯ ರೂಪವನ್ನು ಕೊಟ್ಟಿದ್ದಾನೆ. ಮನುಗಳನ್ನು ನೋಡಿ ಅವರಿಗಿಂತ ಮೊದಲು ಸೃಷ್ಟಿಯಾಗಿರ್ತಾರಲ್ಲ ದೇವತೆಗಳು, ಗಂಧರ್ವರು, ಇನ್ನೂ ಬೇಕಾದಷ್ಟು ಜನ, ಅವರೆಲ್ಲರೂ ಕೂಡ ಬ್ರಹ್ಮಾಂಡದ ಪ್ರಭುವಾದ ಬ್ರಹ್ಮನನ್ನ ಪ್ರಶಂಸೆ ಮಾಡ್ತಾರೆ. ಎಂಥ ಒಂದು ಸೃಷ್ಟಿಯನ್ನು ಮಾಡಿದ್ಯಪ್ಪ ಮನುಷ್ಯ ಅನ್ನುವಂಥ ಒಂದು ಸೃಷ್ಟಿಯನ್ನು ಅಂತಂದ್ಬಿಟ್ಟು ತುಂಬಾನೇ ಅವರು ಪ್ರಶಂಸೆ ಮಾಡ್ತಾರೆ. ಮಾಡಿ ಅವರು ಹೀಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಏನು ಹೇಳ್ತಾರೆ? ಬ್ರಹ್ಮಾಂಡದ ಸೃಷ್ಟಿಕರ್ತನೆ, ನಮಗೆ ತುಂಬ ಸಂತೋಷ ಆಗಿದೆ. ನಿನ್ನ ಸೃಷ್ಟಿ ತುಂಬಾನೇ ಚೆನ್ನಾಗಿದೆ. ಈ ಮಾನವ ರೂಪದಲ್ಲಿ ವಿದ್ಯುಕ್ತ ಕಾರ್ಯಗಳು ಭದ್ರವಾಗಿ ನೆಲೆಗೊಂಡಿರೋದ್ರಿಂದ, ಅಂದರೆ ಅವನು ಮಾಡುವಂಥ ಕರ್ತವ್ಯ ಕರ್ಮಗಳು ಅದೆಲ್ಲ ಇದೆಯಲ್ಲ, ಅದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ನಾವೆಲ್ಲ ಯಜ್ಞಾಹುತಿಗಳನ್ನು ಸಮವಾಗಿ ಹಂಚ್ಕೊಳ್ಳೋಣ ಅಂತ ಅವರೆಲ್ಲ ಮಾತಾಡ್ಕೊಳ್ತಾರೆ. ಈಗ ಬ್ರಹ್ಮ, ದೇವತೆಗಳು, ಇನ್ನು ಪಿತೃಗಳು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಮಾತಾಡ್ಕೊಳ್ತಾರೆ. ಇವರು ತಮ್ಮ ತಮ್ಮ ಕೆಲಸಗಳನ್ನು ತುಂಬ ಚೆನ್ನಾಗಿ ಮಾಡೋದ್ರಿಂದ ನಾವು ಯಜ್ಞಾಹುತಿಗಳನ್ನು ಸಮವಾಗಿ ಹಂಚ್ಕೊಳ್ಳೋಣ ಅಂತ ಅವರು ಮಾತಾಡ್ಕೊಳ್ತಾರೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯ 3ನೇ ಅಧ್ಯಾಯದ 10ನೆಯ ಶ್ಲೋಕದಲ್ಲಿ ಯಜ್ಞದ ಮಹತ್ವವನ್ನು ಪ್ರಸ್ತಾಪಿಸಲಾಗಿದೆ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನು ವಿದ್ಯುಕ್ತವಾದ ಯಜ್ಞ ವಿಧಾನದೊಂದಿಗೆ ಮನುಗಳನ್ನು ಸೃಷ್ಟಿಸಿದನು ಮತ್ತು ಅವರನ್ನು ಆಶೀರ್ವದಿಸಿದನು ಎಂಬುದನ್ನು ಇಲ್ಲಿ ಭಗವಂತನು ದೃಢೀಕರಿಸಿದ್ದಾನೆ. ಈ ಯಜ್ಞವಿಧಿಗಳನ್ನು ಮುಂದುವರಿಸಿರಿ, ಅದರಿಂದ ನೀವು ಹಂತ ಹಂತವಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಯೋಗ್ಯವಾದ ನೆಲೆಗೆ ಏರುತ್ತೀರಿ ಮತ್ತು ಅದರೊಂದಿಗೆ ಐಹಿಕ ಸುಖವನ್ನು ಅನುಭವಿಸುತ್ತೀರಿ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಭಗವದ್ಗೀತೆಯ 3ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಯಜ್ಞದ ಮಹತ್ವವನ್ನು ಹೇಳಿದ್ದಾರೆ. ಸೊ ಆ ಯಜ್ಞದ ಮಹತ್ವವನ್ನು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಈಗ ನಾವೇನು ಮಾಡೋಣ, ಭಗವದ್ಗೀತೆಯ 3ನೇ ಅಧ್ಯಾಯದ 10ನೇ ಶ್ಲೋಕ ಯಾವುದು ಅಂತ ತಿಳ್ಕೊಳ್ಳೋಣ. ಅವಾಗ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನ್ನುವಂಥ ಶ್ಲೋಕ ಬರುತ್ತಲ್ಲ, ಅದರಲ್ಲಿ ಏನು ಹೇಳಿದಾನೆ? ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯ ಮತ್ತು ದೇವತೆಗಳ ಪೀಳಿಗೆಗಳನ್ನು
ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆ ಕೈಗೂಡುತ್ತದೆ ಅಂತ ಹೇಳಿದ್ದಾನೆ. ಆ ಶ್ಲೋಕದಲ್ಲಿ ಆ ರೀತಿ ಹೇಳಿದ್ದಾನೆ. ಅಂದರೆ ಮನುಷ್ಯರ ಜೊತೆಗೆ ಯಜ್ಞಗಳನ್ನು ಕೂಡ ಅವನು ಪ್ರಾರಂಭದಲ್ಲೇ ಸೃಷ್ಟಿ ಮಾಡಿ ಅದರ ಮಹತ್ವವನ್ನು ಕೂಡ ಹೇಳಿದ್ದಾನೆ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮ ಅವನು ಸೃಷ್ಟಿ ಮಾಡಬೇಕಾದ್ರೆ ಯಜ್ಞ ವಿಧಾನಗಳ ಜೊತೆಗೆ ಮನಗಳನ್ನು ಸೃಷ್ಟಿ ಮಾಡ್ತಾನೆ. ಮತ್ತು ಅವರನ್ನು ಆಶೀರ್ವದಿಸಿ ಕೂಡ ಹೇಳ್ತಾನೆ ಭಗವಂತ. ಏನು ಅಂತಂದರೆ, ಈ ಯಜ್ಞಗಳನ್ನು ನಿಮ್ಮ ಜೊತೆ ಕಳಿಸ್ತಾ ಇದ್ದೀನಿ, ಈ ಯಜ್ಞ ವಿಧಿಗಳನ್ನು ನೀವು ಮುಂದುವರಿಸಿ, ಈ ಯಜ್ಞಗಳನ್ನು ಮಾಡ್ತಾ ನೀವು ಹಂತವಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಯೋಗ್ಯವಾದಂತಹ ಒಂದು ಸ್ಥಿತಿಗೆ ಏರ್ತೀರಾ. ಅಂದರೆ ಒಂದು ಮಟ್ಟಕ್ಕೆ ಏರ್ತೀರಾ. ನಾವು ಯಾವ ರೀತಿ ಇದನ್ನೆಲ್ಲ ಮಾಡ್ತಾ ಹೋಗ್ತೀವೋ, ನಮ್ಮ ಒಂದು ಶ್ರದ್ಧೆ, ನಮ್ಮ ಒಂದು ವಿಶ್ವಾಸ, ನಂಬಿಕೆ, ಅದನ್ನು ಮಾಡೋ ರೀತಿ, ಇದರಿಂದ ಏನಾಗುತ್ತೆ, ನಾವು ಒಂದೊಂದೇ ಮಟ್ಟದಲ್ಲಿ ಏರ್ತಾ ಬರ್ತೀವಿ. ಅದರಿಂದ ನಮಗೆ ಐಹಿಕ ಸುಖವನ್ನು ಕೂಡ ಅನುಭವಿಸ್ತೀವಿ. ಆಮೇಲೆ ಆಧ್ಯಾತ್ಮಿಕ ಬೇಕಾ, ಆಧ್ಯಾತ್ಮಿಕದ ಕಡೆಗೂ ಕೂಡ ನಾವು ಹೋಗ್ಬೋದು. ಈಗ ನಾವು ಬೇಕಾದಷ್ಟು ಯಜ್ಞಗಳನ್ನು ಮಾಡಿಸ್ತೀವಿ. ನಮಗೆ ಒಳ್ಳೆ ಮಕ್ಕಳು ಬೇಕು ಅಂತ, ಒಳ್ಳೆ ಕೆಲಸ ಸಿಗಬೇಕು, ಗಂಡ ಸಿಗಬೇಕು ಅಂತೆಲ್ಲ ಬೇಕಾದಷ್ಟು ಯಜ್ಞಗಳು ಅಥವಾ ರೀತಿ ನೀತಿಗಳು ಇದೆ. ಅದನ್ನೆಲ್ಲ ನಾವು ಮಾಡಿದಾಗ ವಿಧಿವಿಧಾನದ ಜೊತೆ ಅದು ನಮಗೆ ಸಿಗುತ್ತೆ ಅಂತ ಹೇಳಿದಾರಲ್ವಾ. ಆ ರೀತಿ ಮಾಡ್ತಾ ನಾವು ಆಧ್ಯಾತ್ಮಿಕ ಮಟ್ಟಕ್ಕೂ ಕೂಡ ನಾವು ತಲುಪಬಹುದು. ಅದಕ್ಕೋಸ್ಕರ ಯಜ್ಞಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಭಗವಂತ. ಸೊ ಬ್ರಹ್ಮನಿಂದ ಸೃಷ್ಟಿಯಾದಂಥ ಎಲ್ಲ ಜೀವಿಗಳು ಕೂಡ ಬದ್ಧಾತ್ಮರುಗಳೇ. ಅವರು ಭೌತಿಕ ಪ್ರಕೃತಿಯ ಮೇಲೆ ಒಡೆತನ ಹೊಂದುವ ಮನೋಭಾವ ಉಳ್ಳವರಾಗಿದ್ದಾರೆ. ಯಜ್ಞ ವಿಧಿಗಳ ಉದ್ದೇಶವಾದರೂ ಜೀವಿಗಳ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಹಂತವಾಗಿ ಪುನರುಜ್ಜೀವಿಸುವುದಾಗಿದೆ. ಈ ಬ್ರಹ್ಮಾಂಡದ ಒಳಗೆ ಅದೇ ಬದುಕಿನ ಆರಂಭವಾಗಿದೆ. ಈ ಯಜ್ಞ ವಿಧಿಗಳ ಉದ್ದೇಶ ಪರಮಪ್ರಭುವನ್ನು ಸಂತೃಪ್ತಿಗೊಳಿಸುವುದು. ಪರಮಪ್ರಭುವನ್ನು ಸಂತೃಪ್ತಗೊಳಿಸಿದಲ್ಲದೆ ಅಥವಾ ಒಬ್ಬನು ಕೃಷ್ಣ ಪ್ರಜ್ಞೆ ಉಳ್ಳವನಾಗಿರದೆ ತಾನು ಐಹಿಕ ಭೋಗದಲ್ಲಾಗಲಿ ಅಥವಾ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಾಗಲಿ ಸಂತೋಷವಾಗಿರಲಾರನು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರಹ್ಮನಿಂದ ಸೃಷ್ಟಿಯಾಗಿರುವಂಥ ಎಲ್ಲ ಜೀವಿಗಳು ಕೂಡ ಬದ್ಧಾತ್ಮರುಗಳೇ. ಯಾಕೆ ಅಂತಂದರೆ ಬದ್ಧಾತ್ಮರಾಗಿರೋದ್ರಿಂದನೇ ನಾವು ಈ ಜಗತ್ತಲ್ಲಿರೋದು. ಸೊ ಈ ಜಗತ್ತಲ್ಲಿ ಏನೇನು ಜೀವಿಗಳಿದೆಯೋ ಎಲ್ಲರೂ ಕೂಡ ಬದ್ಧಾತ್ಮರುಗಳೇ. ಯಾಕೆ ಅಂದರೆ ಅವರೆಲ್ಲರಿಗೂ ಕೂಡ ಈ ಭೌತಿಕ ಪ್ರಕೃತಿಯ ಮೇಲೆ ನನ್ನ ಒಡೆತನ ಅನುಭವಿಸ್ಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ, ಮನೋಭಾವ ಇರುವಂಥವ್ರು. ಈಗ ನಾವೆಲ್ಲ ಇಲ್ಲಿದ್ದೀವಿ ಅಂತಂದರೆ ನಾವೆಲ್ಲ ಭಗವಂತನ ಹಾಗೇನೆ ಒಡೆತನವನ್ನು ಬಯಸಿರೋದ್ರಿಂದ ನಾವಿಲ್ಲಿದ್ದೀವಿ, ಆಯಿತಾ. ಆದರೆ ಯಜ್ಞಗಳು ಯಾಕಿರೋದು ಅಂತಂದರೆ, ಆ ಯಜ್ಞ ವಿಧಿಗಳ ಉದ್ದೇಶ ಏನಪ್ಪ ಅಂತಂದರೆ ಜೀವಿಗಳ ಆಧ್ಯಾತ್ಮ ಸಾಕ್ಷಾತ್ಕಾರವನ್ನು, ಅಂದರೆ ಭೌತಿಕವಾಗೇ ಇಲ್ಲದೆ ಅವರ ಆಧ್ಯಾತ್ಮಿಕದ ಕಡೆ ಹೋಗಬೇಕು. ಅದರಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗಬೇಕು. ಅದಕ್ಕೆ ಹಂತವಾಗಿ ಪುನರುಜ್ಜೀವಿಸೋದು, ಆ ರೀತಿ ಆಗೋದಕ್ಕೆ ಅಂತಲೇ ಈ ಒಂದು ಯಜ್ಞಗಳು ಇರುವಂಥದ್ದು. ಈ ಬ್ರಹ್ಮಾಂಡದೊಳಗೆ ಅದೇ ಬದುಕಿನ ಆರಂಭ ಅಂತ ಹೇಳ್ತಾ ಇದ್ದಾರೆ. ಈ ಯಜ್ಞ ವಿಧಿಗಳ ಉದ್ದೇಶ ಏನು ಅಂತಂದರೆ ಭಗವಂತನನ್ನು ತೃಪ್ತಿಗೊಳಿಸೋದು. ಭಗವಂತ ತೃಪ್ತಿ ಆಗಲಿಲ್ಲ ಅಂತಂದರೆ ಯಾರು ಐಹಿಕ ಭೋಗದಲ್ಲಾದರೂ ಆಗಿರ್ಬೋದು, ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಾದರೂ ಆಗಿರ್ಬೋದು, ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮೇನು ನಾವು ಮಾಡಬೇಕಾಗಿರೋದು ಭಗವಂತನನ್ನು ತೃಪ್ತಿಗೊಳಿಸ್ಬೇಕು. ಅದಕ್ಕೆ ಅವನಿಗಿಷ್ಟ ಆಗಿರುವ ಹಾಗೆ ನಡ್ಕೋಬೇಕು. ಇದೆಲ್ಲ ನಮಗೆ ಹೇಗಪ್ಪ ಗೊತ್ತಾಗುತ್ತೆ ಅಂತಂದರೆ ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತನೇ ಹೇಳಿದ್ದಾನೆ. ಅದನ್ನು ಭಗವದ್ಗೀತೆ ಹೇಳಿರೋದು ಯಾರು? ಭಗವಂತ. ಸೊ ಅದರಲ್ಲಿ ಅವನು ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲ ವಿಷಯದ ಬಗ್ಗೆ ಕೂಡ ಡೀಟೇಲ್ ಆಗಿ ವಿವರಣೆಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ಭಗವದ್ಗೀತೆಯನ್ನು ನಾವು ಪ್ರತಿನಿತ್ಯ ಓದಲೇಬೇಕಾಗಿರುವಂತಹ ಗ್ರಂಥ ಅದು ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.